ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಲ್ ರೈಟ್, ಬನ್ನಿ ಇಲ್ಲಿ ಮಾತಾಡೋಣ. ಸರ್ ಏನ್ ಹೇಳ್ತೀರಿ? ಕನ್ನಡ ಬರುತ್ತೆ. ಹೇಳಿ, ಏನ್ ಅನ್ಸ್ತಾ ಇದೆ ಇವಾಗ? ಅಂದ್ರೆ ಎಲ್ಲರೂ ಸೆಲೆಬ್ರೇಷನ್ ಮಾಡಬೇಕು, ಆದ್ರೆ ಇನ್ನೂ ಕೆಲಸ ತುಂಬಾ ಇದೆ, ಕೆಲಸ ಬಾಕಿ ಇದೆ. ನಾನು ಸಿಜೆಪಿ ಅಥವಾ ಯಾವ್ದೋ ಪಾರ್ಟಿ ಅಸೋಸಿಯೇಟ್ ಇಲ್ಲ, ನಾನು ಸ್ಟೂಡೆಂಟ್ ಪರವಾಗಿ ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದೀನಿ. ಇದು ಒಂದು ಪಾಲಿಸಿ ಅಷ್ಟೇ, ಒಂದು ಡಿಮಾಂಡ್ ಅಷ್ಟೇ ಇದ್ದಿದ್ದು. ಏನಪ್ಪ ಫುಲ್ ಸೆಲೆಬ್ರೇಷನ್ ಮೋಡಲ್ಲಿ ಇದ್ದೀರಾ? See, the people, they are trying to beat the people. जो लोग काम कर रहे हैं, जो लोग आप बच्चे हैं, क्या बच्चे के सपोर्ट में खड़ा नहीं हो सकते हम लोग? बच्चे के सपोर्ट में जब खड़ा हुआ जा रहा है तो ये लोग पुलिस की लाठियां चला रहे हैं. क्या पुलिस की लाठियां चलाना कहीं से ठीक है? वो हमारे बच्चे हैं, वो पढ़ने वाले बच्चे हैं. क्या वो अपने कैरियर के लिए नहीं लड़े? वो अपने कैरियर के लिए लड़ रहे हैं. ये उन पे जुल्म कर रहे हैं. इस जुल्म के खिलाफ हम लोग यहाँ हैं और जुल्म के लिए लड़ते रहेंगे हम लोग आखिरी दम तक. ನೋಡಿ, ಈಗ ನೋಡಿ ಸೆಲೆಬ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಹುಡುಗರೆಲ್ಲ ಫುಲ್ ರಾಷ್ಟ್ರಧ್ವಜಗಳನ್ನ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಮ್ಯೂಸಿಕ್ ಹಾಕೊಂಡು. ಅವ್ರ ಹಂಗೆ ಹುಡುಗರು ಜೈನ್ಸಿಗಳು ಅವ್ರ ಮನಸ್ಸಿಗೆ ಬಂದಿದ್ದೇ ಮಾಡೋದವ್ರು. ಅವ್ರು ಯಾರನ್ನು ತಡೆಯಕ್ಕಾಗಲ್ಲ, ಮಾಡಕ್ಕಾಗೋದಿಲ್ಲ. ಮೇಡಮ್, ವಾಟ್ ಯು ವಾಂಟ್ ಟು ಸೇ? Hi, we have been fighting since the transgender bill. The government has been trying to take away all our rights. We must keep fighting because they will do this again. Okay, ಕನ್ನಡ ಬರುತ್ತಾ ನಿಮ್ಗೆ? No. So, are you staying in Bangalore? I'm staying in Bangalore. We moved here. The trans bill protests were happening 2 months back at Freedom Park, and they have constantly been trying to detain us. They have been constantly trying to fight with us. And this new act by Delhi police, we are familiar with how brutal cops have been towards us. We cannot stand with this. I'm so glad everyone is showing up. ಆಲ್ ರೈಟ್, ಓಕೆ. ಸೊ ತಾವು ನೋಡ್ಬೋದು, ಈಗಾಗಲೇ ಪೊಲೀಸರ ಒಂದು ವ್ಯವಸ್ಥೆಯನ್ನ ಕೂಡ, ಭದ್ರತೆಯನ್ನ ಒಂದ್ ಸ್ವಲ್ಪ ಟೈಟ್ ಮಾಡ್ದಂಗೆ ಕಾಣ್ತಾ ಇದೆ. ವೀಕ್ಷಕರೇ, ಇನ್ನೊಂದು ಹೇಳ್ಬೇಕು ಏನು ಅಂತಂದ್ರೆ, ಬಹಳಷ್ಟು ಜನ ಯೂನಿಫಾರ್ಮ್ ಅಲ್ಲ, ಯೂನಿಫಾರ್ಮ್ ಇಲ್ದೇನೆ ಬಹಳಷ್ಟು ಜನ ಪೊಲೀಸರು ವಿದ್ಯಾರ್ಥಿಗಳ ಮಧ್ಯೆ ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟೊತ್ತನ ಇರ್ಲಿಲ್ಲ ಪೊಲೀಸರು. ಈಗ ಜಾಸ್ತಿ ಸಂಖ್ಯೆಯಲ್ಲಿ ನೆರೆದಿದ್ದಾರೆ, ತಾವು ನೋಡಬಹುದು. ಯಾಕೆ ಅಂದ್ರೆ ಈಗ ಎಲ್ಲರೂ ಸೆಲೆಬ್ರೇಷನ್ ಮೋಡಲ್ಲಿ ಇದ್ದಾರೆ. ಅದರ್ವೈಸ್ ಆಲ್ಸೋ ಯಾವ್ದಾದ್ರು ಅಹಿತಕರ ಘಟನೆಗಳು ಫ್ರೀಡಂ ಪಾರ್ಕ್ ಅಲ್ಲಿ ನಡೀಬಾರ್ದು ಅನ್ನೋ ಕಾರಣಕ್ಕೆ ಬಹಳಷ್ಟು ಬಿಗಿ ಭದ್ರತೆಯನ್ನ ಈಗ ಇಲ್ಲಿ ಏರ್ಪಡಿಸಲಾಗಿದೆ. ಬಹಳಷ್ಟು ಸಂಖ್ಯೆಯಲ್ಲಿ ಈಗ ಪೊಲೀಸರನ್ನ ಇಲ್ಲಿ ನಿಲ್ಸಿದ್ದಾರೆ. ಸೊ ಅದು ರಕ್ಷಣೆಗೆ. ಯಾಕೆ ಅಂದ್ರೆ ವಿದ್ಯಾರ್ಥಿಗಳು ಒಂದು ತುಂಬಾ ಸೆಲೆಬ್ರೇಷನ್ ಮೂಡಲ್ಲಿ ಇರೋದ್ರಿಂದ. ಬನ್ನಿ, ಇಲ್ಲಿ ಚಿರುಮುರಿ ಮಾಡ್ತಾ ಇದ್ದಾರೆ ಮೇಡಮ್ ಅವರೇ. ಈ ಹೋರಾಟ ಯಾಕೆ ನಡೀತಾ ಇದೆ ಅಂತ ತಮಗ್ ಗೊತ್ತಿದ್ಯಾ? ಗೊತ್ತಿಲ್ಲ. ಆಲ್ ರೈಟ್, ಇಟ್ಸ್ ಓಕೆ, ಪರವಾಗಿಲ್ಲ. ಗೊತ್ತಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಯಾಕೆ ಹೆದರ್ತೀರಾ? ಓಕೆ, ನೋಡಿ ಪೊಲೀಸರು ಬಹಳ ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ದಾರೆ. ಬಹಳ ಜನ ನಮ್ಮನ್ನ ನೋಡಿ ಹೆದರ್ತಾರೆ. ಇಟ್ಸ್ ಓಕೆ, ನಾವು ಅವ್ರಿಗೋಸ್ಕರನೇ ಬಂದಿದ್ದು. ಅವ್ರಿಗೆ ಮಾತಾಡಕ್ ಇಷ್ಟ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಈಗ ನೋಡಿ, ಎಲ್ಲರೂ ಅಲ್ಲಿ ಫುಲ್ ಮ್ಯೂಸಿಕ್ ಹಾಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ಒಂಥರ ಥ್ರಿಲ್. ಫಸ್ಟ್ ಟೈಮ್ ಬಂದ್ಬಿಟ್ಟಿದೀವಿ, ಫಸ್ಟ್ ಟೈಮ್ ಅಲ್ಲೇ ಈ ಒಂದು ಜಯ ನಮಗೆ ಸಿಕ್ಕಿಬಿಟ್ಟಿದೆ ಅಲ್ಲ ಅಂತ. ಸೊ ಹಾಗಾಗಿ ಬಹಳಷ್ಟು ಜನ ಬನ್ನಿ ಇಲ್ಲಿ ಒಂದ್ ಸ್ವಲ್ಪ ಅವಾಗಿಂದ ಇವ್ರನ್ನ ಮಾತಾಡ್ಸ್ಬೇಕು ಅಂತ ಇದ್ದ. ಸರ್ ನಮಸ್ತೆ. ಸರ್ ಕನ್ನಡ ಬರುತ್ತಾ? ಓಕೆ ಸರ್, ಇವತ್ತು ಏನು ಸೆಲೆಬ್ರೇಷನ್ ಶುರುವಾಗಿದೆ ಸರ್ ಹುಡುಗರದು? ಯಾಕೆಂದ್ರೆ ಬಹಳ ಜನ ಫಸ್ಟ್ ಟೈಮ್ ಬಂದಿದ್ದಾರೆ ಪ್ರೊಟೆಸ್ಟ್ಗೆ, ಬಟ್ ಅವರಿಗೆ 100% ಸಕ್ಸಸ್ ರೇಟ್ ಇದೆ. ಸೊ ಏನ್ ಅನಿಸ್ತಾ ಇದೆ ತಮ್ಗೆ? ನಾನು ಇಂಗ್ಲಿಷ್ ನಲ್ಲಿ ಹೇಳ್ಬೋದಾ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ, ಇದು ಇಟ್ಸ್ ಜಸ್ಟ್ ಅ ಸ್ಟಾರ್ಟ್. ಎಜುಕೇಶನ್ ಮಿನಿಸ್ಟರ್ ಹೋಗಬೇಕಾಗಿತ್ತು, ಬಟ್ ಇಟ್ಸ್ ಜಸ್ಟ್ ಅ ಸ್ಟಾರ್ಟ್. ದ ಹೋಲ್ ಸಿಸ್ಟಮ್ ನೀಡ್ಸ್ ಟು ಬಿ ರೀಡನ್. I'm glad to see so many young people here. The country belongs to them, and it's good that they're taking charge. Okay, sir, ಈಗ ನಿಮ್ದೊಂದು ಜಮಾನ, ನಮ್ದೊಂದು ಜಮಾನ ಸರ್. ಇವ್ರದೊಂದು ಜಮಾನ ಈಗ ಜೆನ್ಸಿಗಳು. ಸರ್, ನಾವೆಲ್ಲರೂ ಕೂಡ ಪ್ರತಿಭಟಿಸ್ತಿದ್ವಿ, ಹೋರಾಟ ಮಾಡ್ತಾ ಇದ್ವಿ. ಆದ್ರೆ ಇವರಷ್ಟು ಬದ್ಧತೆಯಿಂದ ಪಡೆದೇ ಪಡಿಬೇಕು ಅನ್ನುವಂತ ಛಲದಿಂದ ಸರ್, ಏನ್ ಸರ್ ನಮ್ಮಲ್ಲಿ ಇಲ್ದೇ ಇರೋದು ಇವ್ರ ಹತ್ರ ಇರೋದು? ನನ್ಗೆ ಇರ್ಲಿಲ್ಲ. ನಾನು ಸರ್, ಐ ಅಡ್ಮಿಟ್ ಮೈ ಸೆಲ್ಫ್. ಬಿಕಾಸ್ ಯಾಕೆ ಅಂದ್ರೆ ಸರ್, ಈಗ ನೋಡಿ, ಅಲ್ಲಿ ದೆಹಲಿಯಲ್ಲಿ ಜಲ್ ಫಿರಂಗಿ ಹಾಕಿದ್ರೆ ಡ್ಯಾನ್ಸ್ ಮಾಡ್ತಾರೆ, ಅಶ್ರುವಾಯಿ ಸಿಡ್ಸಿದ್ರೆ ಹೋಗಿ ಹೊಗೆಯಲ್ಲಿ ವಾವ್ ಅಚ್ಚಾ ಮಾಲ್ ಹೇ ಅಂತಾರೆ. ಅಂದ್ರೆ ಕಮ್ ವಾಟ್ ನೀವೇನೇ ಮಾಡಿ ವಿ ಆರ್ ರೆಡಿ ಟು ಫೇಸ್ ಇಟ್ ಅನ್ನೋ ತರದಲ್ಲಿ. ನಾವ್ ಹಂಗಿರ್ಲಿಲ್ಲ. ಇಲ್ಲ, ಇಟ್ಸ್ ಅ ನ್ಯೂ ಜನರೇಷನ್. ಅವರು ಹಂಗೆ ಮಾಡ್ಬೇಕು. ಅವರು they need to do what gives them power. So now it's time we got out of the way. Education minister, prime minister, it's time for a new generation. So ಇದು ಫಸ್ಟ್ ಸ್ಟೆಪ್ ಸರ್. ಇನ್ನು ಬಹಳ ಚೇಂಜಸ್ ಆಗ್ಬೇಕಾಗಿದೆ ಈ ಸಿಸ್ಟಮ್ ಅಲ್ಲಿ. ಸೊ
ನೀವು ವಿದ್ಯಾರ್ಥಿಗಳ ಸಪೋರ್ಟ್ಗೆ ಎಷ್ಟು ದೂರ ಬಂದಿದ್ದೀರಲ್ಲ ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಹ್ಯಾಟ್ಸ್ ಆಫ್ ಟು ಯು. ಇಲ್ಲಿ ಹಲೋ ನಮಸ್ಕಾರ. ನಮಸ್ತೆ, ಏನ್ ಹೇಳ್ತೀರಿ? ಇದು ತುಂಬಾ ಚೆನ್ನಾಗಿದು ಮೂಮೆಂಟ್ ಇದೆ. ದೇಶಕ್ಕೆ ತುಂಬಾ ಚೆನ್ನಾಗಿದೆ. ಇದು ಯೂತ್ ಎನರ್ಜಿ ಪವರ್ ಮೂವ್ಮೆಂಟ್ ನೋಡಿದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ಚೆನ್ನಾಗಿದೆ ಫುಲ್. ಓ ಚೆನ್ನಾಗಿದೆ. ಏನಿದು? ಇದು ಅಮಿತ್ ಶಾ, ಇದು ಧರ್ಮೇಂದ್ರ ಪ್ರಧಾನ್, ಇದು ನರೇಂದ್ರ ಮೋದಿ. ಹಾ, ಆದ್ಮೇಲೆ ಇಲ್ಲಿ ಏನ್ ಸಾಂಗ್ ಇದು? ಪ್ಲೇ ನೋ ಸ್ಕ್ರಬ್ಸ್ ಇದೆ. ಸ್ಕ್ರಬ್ಸ್ ನರ್ಸ್ ಹಾಕ್ತಾರ, ಅದ್ಮೇಲೆ no ಸ್ಕ್ರಾಪ್ಸ್ ಎಲ್ಲ scrubs. ಬೇಡ ಅಂತ. ಇಲ್ಲ, ನೀಟ್ ಲೀಕ್ ಆದ್ಮೇಲೆ ಹಾ, ಈ ಜನಗೆ ಸ್ಕ್ರಬ್ಸ್ ಇಲ್ಲ ಅಲ್ವಾ? ಹಾ. ಎಕ್ಸಾಮ್ ಆವಲ್ಲ ಈ ಜನಗೆ. ಈ ಜನ ಇದು ಮೆಡಿಕಲ್ ನಿಜವಾದ ಕಾಲೇಜ್. ಕೂದ್ಲೇನಪ್ಪ ನಿಂದು? ಹೌದು ಸಖತ್ ಕೂಲ್ ಆಗಿದೆ. ಹೌದು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.